ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾರದ ಪುಡಿ ಎರಚಿ ನಿವೃತ್ತ ಡಿಜಿಪಿಯನ್ನ ಕೊಂದ ಸ್ವಂತ ಹೆಂಡತಿ. ಖಾರದ ಪುಡಿ ಎರಚಲಾಗಿತ್ತು. ನಿವೃತ್ತ ಡಿಜಿಪಿಯನ್ನ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಕೈಕಾಲು ಕಟ್ಟಿ ಹಾಕಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಕರ್ನಾಟಕ ಪೊಲೀಸ್ ಮುಖ್ಯಸ್ಥರಾಗಿದ್ದ ಓಂ ಪ್ರಕಾಶ್ ಭೀಕರವಾಗಿ ಹತ್ಯೆಗೀಡಾಗಿದ್ದಾರೆ. ಬೆಂಗಳೂರಿನ HSR ಲೇಔಟ್ ಮನೆಯಲ್ಲೇ ಪತ್ನಿಯಿಂದಲೇ ಹತ್ಯೆ ಎನ್ನುವಂತಹದ್ದೇ. ಹತ್ಯೆ ಮಾಡಿದ ಬಳಿಕ ರೂಮ್ ಬಾಗಿಲು ಹಾಕಿ ಕೂತಿದ್ದ ಪತ್ನಿ ಬಳಿಕ ಪೊಲೀಸರಿಗೆ ತಾವೇ ಕರೆ ಮಾಡಿ ಸ್ವತಃ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತ್ಮರಕ್ಷಣೆಗಾಗಿ ಗಂಡನನ್ನೇ ಕೊಂದೆ ಎಂದ ಪತ್ನಿ ಪಲ್ಲವಿ. ಖಾರದ ಪುಡಿ ಎರಚಲಾಗಿತ್ತು. ನಿವೃತ್ತ ಡಿಜಿಪಿಯನ್ನ ಯದ್ವಾ ತದ್ವಾ ಚಾಕುವಿನಿಂದ ಇರಿಯಲಾಗಿತ್ತು. ಕೈಕಾಲುಗಳನ್ನ ಕಟ್ಟಿ ಹಾಕಲಾಗಿತ್ತು. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಆರಂಭದಲ್ಲಿ ಖಾರದ ಪುಡಿಯನ್ನ ಕಣ್ಣಿಗೆ ಎರಚಲಾಗಿತ್ತು. ಕಾರಣ ಒಬ್ಬ ನಿವೃತ್ತ ಡಿಜಿಪಿ ಅಂದ್ರೆ ಅದರದೇ ಆದಂತಹ ಪೊಲೀಸ್ ಬಾಡಿ ಲ್ಯಾಂಗ್ವೇಜ್ಗಳು ಇರ್ತವೆ. ಪ್ರತಿರೋಧ ತಕ್ಷಣ ಮಾತ್ರದಲ್ಲಿ ಬರಬಹುದು ಎನ್ನುವಂತಹದ್ದು ಪತ್ನಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಮೊದಲು ಖಾರದ ಪುಡಿಯನ್ನ ಕಣ್ಣಿಗೆ ಎರಚಲಾಗಿತ್ತು. ಕಣ್ಣೆರಡೂ ಕೂಡ ಸ್ಪಷ್ಟವಾಗಿತ್ತು ಡಿಜಿಪಿ ಅವರದು. ಅದಾದ ನಂತರ ಚಾಕುವಿನಿಂದ ದಾಳಿ. ಯದ್ವಾ ತದ್ವಾ ತನ್ನ ಕಂಡು ಕಡೆ ಚಾಕುವಿನಿಂದ ಇರಿಯಲಾಗಿದೆ. ಕೆಳಗೆ ಬೀಳುತ್ತಾರೆ. ತೀವ್ರ ರಕ್ತಸ್ರಾವ ಆಗಿದೆ. ಅತ್ಯಂತ ಭಯಪಡಿಸುವಂತಹ ಭೀಕರ ಹತ್ಯೆ ಅದಾಗಿತ್ತು. ಕರ್ನಾಟಕ ಪೊಲೀಸ್ ಮುಖ್ಯಸ್ಥರಾಗಿದ್ದಂಥ ಓಂ ಪ್ರಕಾಶ್ ಅತ್ಯಂತ ಭೀಕರವಾಗಿ ಹತ್ಯೆಗೀಡಾಗಿದ್ದಾರೆ. HSR ಲೇಔಟ್ನ ತನ್ನ ಸ್ವಂತ ಮನೆಯಲ್ಲಿಯೇ ಪತ್ನಿಯಿಂದಲೇ ಹತ್ಯೆಗೀಡಾಗಿರುವಂತಹದ್ದು. ಹತ್ಯೆ ಮಾಡಿದ ಬಳಿಕ ರೂಮ್ ಬಾಗಿಲನ್ನ ಹಾಕಿ ಕೂತಿದ್ದ ಪತ್ನಿ ಬಳಿಕ ಪೊಲೀಸರಿಗೆ ತಾವೇ ಕರೆ ಮಾಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತ್ಮರಕ್ಷಣೆಗಾಗಿ ಸೆಲ್ಫ್ ಡಿಫೆನ್ಸ್ಗಾಗಿ ಗಂಡನನ್ನೇ ಕೊಂದೆ ಎಂದ ಪತ್ನಿ. ಕರ್ನಾಟಕ ಪೊಲೀಸ್ನ ಮಾಜಿ ಮುಖ್ಯಸ್ಥರನ್ನೇ ಕೊಂದ ಪತ್ನಿ. ಎಷ್ಟೋ ಕೇಸುಗಳನ್ನ ಭೇದಿಸಿದ ಪೊಲೀಸರ ಪರಿಸ್ಥಿತಿ. 8ರಿಂದ 10 ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ಎದೆ ಹೊಟ್ಟೆ ಕೈ ಇರಿದು ಕೊಂದ ಪತ್ನಿ ಪಲ್ಲವಿ. ರಕ್ತದ ಮಡುವಿನಲ್ಲಿ ವಿಲವಿಲ ಒದ್ದಾಡಿ ಸತ್ತ ನಿವೃತ್ತ ಡಿಜಿಪಿ. ಹಲವು ದಿನಗಳಿಂದ ನಿವೃತ್ತ ಡಿಜಿಪಿ ಪತ್ನಿ ಜೊತೆ ಜಗಳ ಆಗ್ತಾ ಇತ್ತು. ಪದೇ ಪದೇ ಗನ್ ತೋರಿಸಿ ಪತ್ನಿ ಮಗಳಿಗೆ ಬೆದರಿಕೆ ಒಡ್ಡಲಾಗಿತ್ತು ಅನ್ನೋ ಆರೋಪ. ನಿನ್ನೆಯೂ ಪದೇ ಪದೇ ಶೂಟ್ ಮಾಡ್ತೀನಿ ಅಂತಿದ್ದ ಓಂ ಪ್ರಕಾಶ್ ಸಂಜೆಯಷ್ಟೊತ್ತಿಗೆ ಗಲಾಟೆ ವಿಕೋಪಕ್ಕೆ ಹೋಗಿ ಭೀಕರ ಕೊಲೆಯಾಗಿದೆ. 20 ನಿಮಿಷ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟ ಓಂ ಪ್ರಕಾಶ್. ನಿವೃತ್ತ ಡಿಜಿಪಿ ಪರಿಸ್ಥಿತಿ. ಕರ್ನಾಟಕ ಪೊಲೀಸ್ನ ಮಾಜಿ ಮುಖ್ಯಸ್ಥರನ್ನೇ ಕೊಂದ ಪತ್ನಿ. ಸಾಕಷ್ಟು ದಿವಸಗಳಿಂದ ತಕರಾರಿತ್ತು ಗಂಡ ಹೆಂಡತಿ ಮತ್ತು ಮಕ್ಕಳಿಗೆ. ದಿನಕ್ಕೊಂದು ತಕರಾರು, ದಿನಕ್ಕೊಂದು ಜಗಳ ಅಲ್ಲಾಗ್ತಾ ಇತ್ತು. ಸಂಸಾರ ಅಂದ ಮೇಲೆ ಗಲಾಟೆ ಇದ್ದೇ ಇರುತ್ತೆ. ಆದರೆ ಅದಕ್ಕಿರೋ ಕಾರಣವೇ ಇಲ್ಲಿ ಆಶ್ಚರ್ಯ. ಓಂ ಪ್ರಕಾಶ್ ಗನ್ನನ್ನು ತೋರಿಸ್ತಾ ಇದ್ರಂತೆ ಹೆಂಡತಿ ಮಕ್ಕಳಿಗೆ, ಭಯಪಡಿಸ್ತಾ ಇದ್ರು. ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಇದು. ನಿನ್ನೆಯೂ ಕೂಡ ನಿನ್ನನ್ನು ಶೂಟ್ ಮಾಡ್ತೀನಿ ಅಂತೇಳಿ ಓಂ ಪ್ರಕಾಶ್ ಹೇಳಿದ್ರಂತೆ. ಹಾಗಾದ್ರೆ ನಿಜಕ್ಕೂ ಈ ಕೊಲೆ ಆಗೋದಕ್ಕೆ ಇದ್ದ ಕಾರಣಗಳೇನು? ಸಂಸಾರ ಕುಟುಂಬ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದರೆ ಅದು ಕೊಲೆಯ ಹಂತಕ್ಕೆ ತಲುಪುತ್ತೆ ಅನ್ನೋದಾದ್ರೆ ಅದರ ಹಿಂದೆ ಬಲವಾದ ಪ್ರಬಲವಾದ ಕಾರಣಗಳಿದ್ದೇ ಇರುತ್ತೆ. ಹೇಳ್ಕೊಳ್ಳಕ್ಕೆ ಅನುಕೂಲಸ್ಥ, ಆಡಂಬರವಾದಂತಹ ಜೀವನ, ಇರೋದಕ್ಕೆ ಸುಂದರವಾದ ಮನೆ, ಹೆಂಡತಿ, ಮಕ್ಕಳು, ಕೂತು ತಿಂದ್ರೂ ಮುಗಿಯದಷ್ಟು ಸಂಪತ್ತು, ಅಲ್ಲಲ್ಲಿ ಜಮೀನು, ಅಲ್ಲಲ್ಲಿ ಪ್ರಾಪರ್ಟೀಸು, ಫಾರ್ಮ್ ಹೌಸು, ಬೇಜಾರಾದಾಗ ಕೂತ್ಕೊಂಡು ಹಾಯಾಗಿರೋದಕ್ಕೆ ಫಾರ್ಮ್ ಹೌಸು, ಇವೆಲ್ಲವೂ ಇದ್ದು ಡಿಜಿಪಿಗೆ ಕಾಡ್ತಾ ಇದ್ದಂಥ ಕೊರತೆ ಏನು? ಹೆಂಡತಿ ಮಕ್ಕಳ ವೈರತ್ವಕ್ಕೆ ಕಾರಣ ಏನು? ತಾಳಿ ಕಟ್ಟಿದ ಸ್ವಂತ ಹೆಂಡತಿಯೇ ಅಷ್ಟರ ಮಟ್ಟಿಗಿನ ನಿರ್ಭಾವುಕ ತೀರ್ಮಾನಕ್ಕೆ ಹೋಗಿದ್ಯಾಕೆ? ಗಂಡನನ್ನ ಕೊಲ್ಲುವಷ್ಟು ಆಕೆಯ ಮನದಲ್ಲಿ ಅಮಾನವೀಯತೆ ತಾಂಡವಾಡ್ತಾ ಇತ್ತ. ಅದಕ್ಕಿರ್ತಕ್ಕಂತಹ ಕಾರಣ ಏನು? ಸಾಕಷ್ಟು ಕೊಲೆ, ಬ್ರೂಟಲ್ ಮರ್ಡರ್ಗಳನ್ನು ಭೇದಿಸಿದ ನಿವೃತ್ತ ಡಿಜಿಪಿಯನ್ನೇ ಕೊಲೆ ಮಾಡಲಾಗಿದೆ ಅನ್ನೋದಾದ್ರೆ ಅದರ ಹಿಂದೆ ಇರತಕ್ಕಂತಹ ಕಾರಣ ಏನು? ನಿವೃತ್ತ ಡಿಜಿಪಿ ಕೊಲೆ ಪ್ರಕರಣ. ತಂಗಿ ಹೆಸರಿಗೆ ಆಸ್ತಿ ಮಾಡಿದ್ದ ಮಾಜಿ ಡಿಜಿಪಿಯನ್ನೇ ಕೊಂದ ಪತ್ನಿ. ಉತ್ತರ ಕರ್ನಾಟಕ ಜಿಲ್ಲೆಯ ದಾಂಡೇಲಿ ಬಳಿ ತಂಗಿ ಹೆಸರಲ್ಲಿ ಆಸ್ತಿ ಮಾಡಿದ್ರು. ಅವರವರಿಷ್ಟ, ಅವರವರ ಸ್ವಂತ ಆಸ್ತಿ. 2 ಎಕರೆ 20 ಗುಂಟೆ ಶ್ರೀಗಂಧದ ತೋಟ ಮಾಡಿದ್ದ ಓಂ ಪ್ರಕಾಶ್
ಆ ತೋಟದಲ್ಲೇ ಮನೆಯನ್ನು ಕಟ್ಟಿದ್ದ ನಿವೃತ್ತ ಡಿಜಿಪಿ ಈ ಆಸ್ತಿಯನ್ನ ತೆಂಗಿಗೆ ಬಿಟ್ಟು ಕೊಟ್ಟ ಬಗ್ಗೆ ಗಲಾಟೆಗಳಾಗಿತ್ತು. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜೊತೆಗೆ ನಿರಂತರ ಜಗಳ ಆಡ್ತಿದ್ರಂತೆ. ಸೂಫಾದಲ್ಲೂ 5 ಎಕರೆ ಭೂಮಿ ಖರೀದಿಸಿದ್ದ ಓಂ ಪ್ರಕಾಶ್ ಆ 5 ಎಕರೆಯಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಈ ಆಸ್ತಿ ಓಂ ಪ್ರಕಾಶ್ ಮಗ ಕಾರ್ತಿಕೇಶ್ ಹೆಸರಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿದ್ದ ಓಂ ಪ್ರಕಾಶ್ ಆ ಸಂದರ್ಭ ಮಾಡಿಕೊಂಡಿದ್ದ ಆಸ್ತಿ ಅದು. ತೆಂಗಿ ಹೆಸರಿಗೆ ಆಸ್ತಿ ಮಾಡಿದ್ದ ಮಾಜಿ ಡಿಜಿಪಿಯನ್ನೇ ಕೊಂದಿದ್ದಾಳೆ ಪತ್ನಿ. ತೆಂಗಿ ಹೆಸರಿಗೆ ಮಾಡ್ಕೊಂಡ್ರೋ, ನಾದ್ನಿ ಹೆಸರಿಗೆ ಬರ್ಕೊಟ್ರೋ, ಬಾಮೈದ್ನ ಹೆಸರಿಗೆ ಬರ್ಕೊಟ್ರೋ ಅವರ ಇಚ್ಛೆ. ಅವರ ಸ್ವ ಆಸ್ತಿಯನ್ನು ಯಾರಿಗೆ ಬೇಕಾದರೂ ಬರೆದು ಕೊಡುವ ಹಕ್ಕು ಮತ್ತು ಸ್ವಾತಂತ್ರ್ಯ ಅವರಿಗಿದೆ. ಇನ್ನು ಹೆಂಡತಿಗೆ ಆ ವಿಚಾರದಲ್ಲಿ ಅತೃಪ್ತ ಅಸಮಾಧಾನಗಳಾದರೆ ಕಾನೂನಾತ್ಮಕವಾಗಿಯೂ ಹೋರಾಡಬಹುದಾಗಿತ್ತು. ಆ ಆಯ್ಕೆಯೂ ಆಕೆಗಿತ್ತು. ಆದರೆ ಸ್ವಂತ ಗಂಡನನ್ನೇ, ನಿವೃತ್ತ ಡಿಜಿಪಿಯನ್ನೇ ಕೊಲ್ಲುವಂತಹ ನಿರ್ಧಾರ ಯಾಕೆ ತಗೊಂಡ್ರು? ಇವಿಷ್ಟೇ ಕಾರಣನಾ ಅಥವಾ ಬೇರೇನಾದರೂ ಇತ್ತ? ಡಿಜಿಪಿಗೆ ಬೇರೆ ಎಲ್ಲಾದರೂ ಸಂಬಂಧಗಳಿತ್ತ? ಈ ಅರ್ಥದಲ್ಲೂ ಕೂಡ ಪ್ರಶ್ನೆಗಳು ಉಟ್ಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ತೆಂಗಿಗೆ ಆಸ್ತಿಯನ್ನ ಮಾಡಿಕೊಟ್ಟಿದ್ರು. 2 ಎಕರೆ 20 ಗುಂಟೆ ಬಂಗಾರದಂತಹ ಶ್ರೀಗಂಧದ ತೋಟ ಮಾಡಿದ್ದು. ಇವೆಲ್ಲವೂ ಕೂಡ ಹೆಂಡತಿಯನ್ನ ಕೆರಳಿಸಿರಲೂಬಹುದು. ಹಾಗಾದ್ರೆ ಏನಿದಕ್ಕೆ ಕಾರಣ? ಗಂಡನನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿರುವ ಪತ್ನಿ ನಾನೇ ಕೊಂದಿದ್ದು ಅಂತ ಸ್ವತಃ ಒಪ್ಪಿಕೊಂಡಿದ್ದಾರೆ. ನಿವೃತ್ತ ಡಿಜಿಪಿಯ ಕೊಲೆ ವೇಳೆ ತಾಯಿ ಜೊತೆಗಿದ್ದಂತಹ ಮಗಳು, ಓಂ ಪ್ರಕಾಶ್ ಹತ್ಯೆ ವೇಳೆ ಮನೆಯಲ್ಲೇ ಇದ್ದ ಮಗಳು ಕೃತಿ, ನನ್ನ ತಂದೆಯ ಹತ್ಯೆಯಾಗಿದೆ, ಈ ಬಗ್ಗೆ ತನಿಖೆ ನಡೆಸಿ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರಿಗೆ ದೂರು ನೀಡಿರುವಂತಹ ಮಗಳು ಕೃತಿ, ಕೊಲೆ ಆಗೋಗಿದೆ, ಕೊಲೆಯಾದಾಗ ಮಗಳು ಮನೆಯಲ್ಲೇ ಇದ್ಲು, ಕೊಲೆ ಮಾಡಿದ್ದು ನಾನು ಅಂತ ಕೃತಿಯ ತಾಯಿ ಒಪ್ಕೊಂಡಿದ್ದಾರೆ. ಮನೆಯಲ್ಲೇ ಇದ್ದಂತಹ ಕೃತಿ ಅಂದ್ರೆ ಡಿಜಿಪಿಯ ಸ್ವಂತ ಮಗಳು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಯಾಕೆ ಪಟ್ಟು ಹಿಡಿತಿದ್ದಾರೆ? ಇಲ್ಲೇನೋ ಮಿಸ್ ಹೊಡಿತಿದೆಯಲ್ಲ ಈಗ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಈ ತೋಟದಲ್ಲಿ ಅಲ್ಲ ಅಂದ್ರೆ ಆ ಭಾಗಗಳಲ್ಲಿ ಸಾಕಷ್ಟು ಆಸ್ತಿಗಳನ್ನು ಮಾಡ್ಕೊಂಡಿದ್ರು. ಈ ಆಸ್ತಿಯನ್ನ ತೆಂಗಿಗೆ ಬಿಟ್ಟು ಕೊಟ್ಟ ಬಗ್ಗೆ ಗಲಾಟೆಗಳು ನಡೀತಾ ಇತ್ತು. ಸೊ ಈಗ ಕೊಲೆಯಾದಂತಹ ದಿವಸ ಆ ಮನೆಯಲ್ಲಿ ಹೆಂಡತಿಯೂ ಇದ್ರು, ಜೊತೆಗೆ ಮಗಳು ಕೂಡ ಇದ್ರು, ಮಗಳು ಕೃತಿ. ಕೊಲೆ ಆದ ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಇದೇ ನಿವೃತ್ತ ಡಿಜಿಪಿ, ಕೊಲೆಯಾಗಲ್ಪಟ್ಟಂತಹ ಡಿಜಿಪಿಯ ಮಗಳೇ ಕೃತಿ. ಯಾವ ಕೊಲೆ ಮನೆಯಲ್ಲಿ ನಡೆಯಿತೋ, ಯಾವ ಕೃತಿ ಕೊಲೆಯಾದಾಗ ಅದೇ ಮನೆಯಲ್ಲಿ ಇದ್ಲೋ ಅದೇ ಕೃತಿ ಪೊಲೀಸರಿಗೆ ದೂರು ಕೊಡ್ತಾರೆ. ಒಂದು ಕೊಲೆಯಾಗಿದೆ, ಈ ಕೊಲೆಯ ಬಗ್ಗೆ ತನಿಖೆಯಾಗಬೇಕು ಅಂತ. ಕೃತಿಯ ತಾಯಿ ನಾನೇ ಕೊಂದಿದ್ದು ಅಂತ ಒಪ್ಕೊಂಡಿದ್ದಾರೆ. ಕೃತಿಯ ತಾಯಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ತನಿಖೆಗಳಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಹೆಂಡತಿ ನಾನೇ ಕೊಂದಿದ್ದು ಅಂತ ಒಪ್ಕೊಂಡಿದ್ದಾರೆ. ಯಾಕೆ ಕೊಂದ್ರಿ ಅಂತ ಕೇಳಿದ್ರೆ ಆತ್ಮರಕ್ಷಣೆಗಾಗಿ ಎನ್ನುವಂಥ ಕಾರಣವನ್ನು ಕೊಡ್ತಿದ್ದಾರೆ. ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆಕೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ರು ಎನ್ನಲಾಗ್ತಾ ಇದೆ. ಹಾಗಾದ್ರೆ ಈ ಕೊಲೆಯ ಹಿಂದೆ ಬೇರೆಯೇ ಕಾರಣಗಳಿದಾವ? ಕೊಲೆಯಾದ ದಿವಸ ಮನೆಯಲ್ಲೇ ಇದ್ದಂತಹ ಮಗಳೇ ಯಾಕೆ ತನಿಖೆಗೆ ಆಗ್ರಹಿಸುತ್ತಿದ್ದಾಳೆ? 10 ಹಲವು ಪ್ರಶ್ನೆಗಳು. ಒಂದು ಕೊಲೆ 16 ಪ್ರಶ್ನೆಗಳು. ನಿವೃತ್ತ ಡಿಜಿಪಿಯ ಕೊಲೆ ವೇಳೆ ತಾಯಿ ಜೊತೆಗಿದ್ದ ಮಗಳು, ಓಂ ಪ್ರಕಾಶ್ ಹತ್ಯೆ ವೇಳೆ ಮನೆಯಲ್ಲೇ ಇದ್ದಂತಹ ಮಗಳು ಕೃತಿ, ನನ್ನ ತಂದೆಯ ಹತ್ಯೆಯಾಗಿದೆ, ಈ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿ ಪೊಲೀಸರ ಮುಂದೆ ಮನವಿ ಮಾಡಿಕೊಂಡಿದ್ದಾಳೆ. ಪೊಲೀಸರಿಗೆ ದೂರು ನೀಡಿರುವಂತಹ ಮಗಳು ಕೃತಿ ಪತ್ನಿ ಪಲ್ಲವಿಯನ್ನ ವಶಕ್ಕೆ ಪಡೆದು ವಿಚಾರಣೆ, ನಾನೇ ಕೊಲೆ ಮಾಡಿದ್ದು ಅಂತ ಈಗಾಗಲೇ ಪತ್ನಿಯು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಇದಕ್ಕಿದ್ದ ಕಾರಣಗಳೇನು? ಗಂಡ ತನ್ನ ಆಸ್ತಿಗಳನ್ನ ತಂಗಿ ಮತ್ತು ಪುತ್ರನ ಹೆಸರಿಗೆ ಬರೆದು ಕೊಟ್ಟಿದ್ದೇ ತಪ್ಪಾಯ್ತಾ? ಅಥವಾ ತನ್ನ ಪೊಲೀಸ್ ಅಧಿಕಾರ ಅವಧಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಲ್ಲೇನಾದ್ರೂ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರ? ಯಾವ ಹೆಂಡತಿಯೂ ಕೂಡ ಸಹಿಸಿಕೊಳ್ಳದೇ ಇರತಕ್ಕಂತಹ ವಿಚಾರ ತನ್ನ ಸ್ವಂತ ಗಂಡನ ಮನಸ್ಸು ಮತ್ತು ಶರೀರ ಬೇರೆಯವರಿಗೆ ಶರಣಾಗಬಾರದು. ಅದು ಪ್ರತಿ ಹೆಂಡತಿಯು ಬಯಸುವಂತಹ ವಿಚಾರ. ಈ ವಿಚಾರದಲ್ಲೂ ಕೂಡ ಗಂಡನ ಅಕ್ರಮ ಸಂಬಂಧವೇ ಹೆಂಡತಿಗೆ ಶಾಕ್ ಕೊಡ್ತಾ ಅಥವಾ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ
ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ.